ಮುಂಚೆ ಅಲ್ಲ ನಿಮ್ಮಲ್ಲಿ ನಿಮ್ಮದೇ ಕೇಸ್ ಆಗಿದೆ. ಓಕೆ, ಅದು ಕ್ರೈಮ್ ಡೀಟೇಲ್ಸ್ ಹಾಕಿಲ್ಲ. ಈಗ ನೀವೇನು ಕೊಟ್ಟಿದ್ದೀರಲ್ಲ ಕೇಸು, ನೀವು ಅದಕ್ಕೆ ನಾನು ಪ್ರತಿ ಬಾರಿ ಹೇಳೋದಷ್ಟೇ, ಯಾರಿದು ಡ್ರಾಫ್ಟ್ ಮಾಡ್ತಾರೆ ಅವ್ರಿಗೆ ಹೇಳೋದು, ನೀವು ಕೇಸ್ ಕೊಟ್ಟಿರೋದೇ ಬೇರೆ, ನೀವು ಇಲ್ಲಿ ಮಾಹಿತಿ ಕೊಡ್ತಿರೋದೇ ಬೇರೆ ಅಂತ. ನೀವು ಇಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಬಾರ್ದು ಅಂತ ಹೇಳ್ತಿದ್ರಿ. ಇಲ್ಲಿ ಹಾಕಿರೋ ಕೇಸಸ್ ಎಲ್ಲ ಇದು ಬೇರೆ ಸರ್, ಇದು ಗೋರಕ್ಷಣೆಗಾಗಿರುವಂತ ಕೇಸ್. ಟೋಟಲಿ ಸರ್ ನಮ್ಗೆ ಹೇಳ್ತಿರೋದು ಅಲ್ಲ, ಗೋರಕ್ಷಣೆ ಮಾಡೋದಲ್ಲ, ಪ್ರಚೋದನಕಾರಿ ಭಾಷಣ ಮಾಡ್ತೀವಿ ಅಂತ ಅರ್ಥನ? ಒಂದ್ ನಿಮಿಷ ಸರ್, ನಾವು ಹೇಳ್ತಿರೋದು ಈ ವಿಚಾರದಲ್ಲಿ ಈಗ ನಾವು ಹೇಳ್ತಿರೋದು ನಿಮ್ಮಲ್ಲೇ ಈ ರೀತಿ ಇಷ್ಟು ಕೇಸ್ ಆಗಿದೆ. ಇಲ್ಲ ಸರ್, ನೋಡಿ ಇಲ್ಲಿ ಹಿಂದೂ ಧರ್ಮದ ಪ್ರಬಲ ಪ್ರತಿವಾದಕರಾಗಿದ್ದು ಪ್ರಚೋದನಕಾರಿ ಕೋಮು ವೈಶ್ಯ ಸೃಷ್ಟಿಸುವ ಭಾಷಣ ಕೂಡ ಮಾಡಿದ್ದಾರೆ. ಆಯ್ತಾ, ಸದರಿಯವರ ವಿರುದ್ಧ ಪ್ರಚೋದನಕಾರಿ ಭಾಷಣ ಮಾಡಿದ್ದಕ್ಕಾಗಿ ಇತರೆ ವಿಚಾರಗಳಿಗಾಗಿ ಈ ಕೆಳಕಂಡಂತೆ ಕರ್ನಾಟಕದ ರಾಜ್ಯಾದ್ಯಂತ ಪ್ರಕರಣಗಳು ದಾಖಲಾಗಿದೆ. ಸರ್, ನಾನು ಇದು ನಿಮಗೆ ಇನ್ಫಾರ್ಮೇಶನ್ ಹೇಳ್ತಾ ಇರೋದು, ದಯವಿಟ್ಟು ನೋಡಿ. ಬೇಗೂರು ಪೊಲೀಸ್ ಠಾಣೆ 163 ಸರ್, ಇದು ಭಾಷಣಕ್ಕಾಗಿದ್ದಲ್ಲ ಸರ್, ಶಿವನ್ ವಿಗ್ರಹದ ಟಾರ್ಪಲ್ ಬಿಚ್ಚದಕ್ಕಾಗಿತ್ತು. ಎಲೆಕ್ಟ್ರಾನಿಕ್ ಸಿಟಿ ಗೋರಕ್ಷಣೆಗಾಗಿದ್ದು, ಕೊಡಿಗೆಹಳ್ಳಿ ಹೋರಾಟ ಮಾಡಿದಕ್ಕಾಗಿದ್ದು, ಸಂಪಿಗೆಹಳ್ಳಿ ಹೋರಾಟ ಮಾಡಿದಕ್ಕಾಗಿದ್ದು, ಸಂಜಯ್ ನಗರ ಹೋರಾಟ ಮಾಡಿದಕ್ಕಾಗಿದ್ದು, ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಗಣಪತಿ ಹೋರಾಟದಲ್ಲಿ ಆಗಿದ್ದು, ವಿಶ್ವೇಶ್ವರಂ ಪೊಲೀಸ್ ಠಾಣೆ, ನೀವು ಗೊತ್ತಾ ಮೋದಿ ಅವರು ಟ್ವೀಟ್ ಮಾಡಿದ್ರು, ಒಂದು ಗಣಪತಿ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಇದ್ರೊಳಗಡೆ ಒಂದು ಜೀಪ್ ಒಳಗೆ ಇಟ್ಕೊಂಡಿದ್ರು, ಆ ಹೋರಾಟದಲ್ಲಿ ಆಗಿದ್ದು. 700 ಗೋರಕ್ಷಣೆಲಾಗಿದ್ದು, 700 ಗೋರಕ್ಷಣೆಲಾಗಿದ್ದು. ಇಲ್ಲೆಲ್ಲಾದ್ರೂ ಒಂದಾದ್ರೂ ಪ್ರಚೋದನಕಾರಿ ಭಾಷಣಕ್ಕಾಗಿರೋದು ಒಂದೇ ಒಂದು ಕೇಸ್ ಇದೆಯಾ? ಇಲ್ಲ. ಅಲ್ಲ, ನೀವು ಮೇಲ್ ಬರ್ದಿರೋದ್ರ ಬಗ್ಗೆ ಹೇಳ್ತಿದ್ದೀನಿ ನಾನು. ಅದೊಂದು ಆಯ್ತು ಸರ್, ಇದಾವೆ ಇದ್ರಲ್ಲೂ ಇಲ್ಲ ಸರ್. ನೀವು ಯಾವ್ದಾದ್ರು ಒಂದು ತೋರು ಹೇಳಿ ನನಗೆ, ಪ್ರಚೋದನಕಾರಿ ಭಾಷಣಕ್ಕಾಗಿ ಆಗಿರ್ತಕ್ಕಂಥ ಟೋಟಲ್ ನಿಮ್ಮಲ್ಲಿ ಕೇಸ್ ಆಗಿದಾವೆ ಅಂತ ಹಂಗೆ ಹೇಳಿ. ಅಂದ್ರೆ ನಿಮ್ಮಲ್ಲಿ ಕೇಸ್ ಇದಾವೆ, ಆ ಕಾರಣಕ್ಕೆ ನಾವು ಇದನ್ನ ಕೊಡ್ತಿದೀವಿ ಅಂತ. ಬಟ್ ಏನಾಗುತ್ತೆ, ನೋಟಿಸ್ ನಲ್ಲಿ ನೀವು ಹೇಳ್ತೀರಿ ಪ್ರಚೋದನಕಾರಿ ಭಾಷಣ ಮಾಡ್ತಿದ್ದೀರಾ ಅಂತ. ನಂದು ಇದುವರೆಗೂ ಮಾಡಬೇಡಿ ಅಂತ, ಬಟ್ ಮಾಡಿರೋದೆಲ್ಲಾರು ಇದ್ರೆ ಹೇಳಿ ಅಂತ. ನನ್ನ ಜೀವಿತಾವಧಿಯಲ್ಲಿ, ಹೋರಾಟದ ಜೀವನದಲ್ಲಿ ಸತತ 8 ವರ್ಷಗಳಿಂದ ನಾನು ವೇದಿಕೆ ಭಾಷಣವನ್ನು ಮಾಡ್ತಾ ಇದ್ದೀನಿ. ಯಾವ್ದಾದ್ರು ಒಂದು ವೇದಿಕೆಯಲ್ಲಿ ಪುನೀತ್ ಕೆರೆಯಲ್ಲಿ ಮಾಡಿರೋ ಭಾಷಣದ ಮೇಲೆ ಕೇಸ್ ಆಗಿದೆ ಅಂತ ತೋರಿಸ್ಕೊಡ್ರಿ ಅಂತ ತೋರಿಸಿ ಅಂತ ನೀವು ಕೇಳ್ತಾ ಇದ್ದೀರಿ. ಅಂದ್ರೆ ನೀವು ನನ್ನ ಗೋರಕ್ಷಣೆಯ ಕಾರ್ಯವನ್ನ ಭಾಷಣಕ್ಕೆ ತಗೊಬಂದು ಕೋಮು ಪ್ರಚೋದನೆ ಅನ್ಬೇಡಿ. ಅವರು ಯಾಕೆ ಇಲ್ಲಿ ಕೋಮು ಪ್ರಚೋದನೆ ಕೊಡ್ತಿದ್ದಾರೆ ಅಂದ್ರೆ, ನಾನು ಗೋವನ್ ರಕ್ಷಣೆ ಮಾಡ್ತೀನಿ, ಆ ಕಾರಣಕ್ಕಾಗಿ ಗೋವನ್ ತಗೊಂಡು ಹೋಗ್ತಾ ಇರೋದೇ ಅನಧಿಕೃತ, ಕಾನೂನು ಬಾಹಿರ, ಅದಕ್ಕೆ ಹಿಡಿದಿದ್ದೀವಿ. ಕೇಸ್ ನೀವೇ ಮಾಡಿದಿರಿ, ನಾವು ಹಿಡ್ಕೊಟ್ಟಾಗ ಪೊಲೀಸ್ನವರೇ ಕೇಸ್ ಮಾಡಿದಿರಿ. ಅವರು ಅದನ್ನ ಬಿಡಿಸ್ಕೊಳ್ಳೋಕೋಸ್ಕರ ನನ್ನ ಮೇಲೆ ಒಂದು ಕೌಂಟರ್ ಕೇಸ್ ಹಾಕಿರ್ತಾರೆ. ಹಾಗಾಗಿ ನಾನು ನಿಮ್ಮಿಂದ ಅವ್ರಿಗೆ ತಿಳಿಸ್ತಿದ್ದೀನಿ ಅಷ್ಟೇನೆ. ದಯವಿಟ್ಟು ಅದೊಂದು ಆಗ್ಲಿ, ನಾನು ರಿಸೀವ್ ಮಾಡ್ಕೊಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಏನಾಗುತ್ತೆ, ಇದು ನಾನು ಒಪ್ಕೊಂಡಂಗೆ. ಈಗ ನಿಮಗ್ ನಾನು ಆಪೋಸ್ ನೀವು ಹಾಕಿರೋ ಕೇಸಸ್ ಪಟ್ಟಿ ಏನ್ ಹಾಕಿದಿರಿ, ಒಂದು ಪ್ರಚೋದನಕಾರಿ ಭಾಷಣದಲ್ಲ ಸರ್ ಇದು. ಇದ ರಿಸೀವ್ಡ್ ನೀವು ಭರಮಸಾಗರನ? ಇವು ನಮ್ಮ ಸರ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಸರ್. ಅಂದ್ರೆ ಏನಾಗಿರುತ್ತೆ ಗೊತ್ತಾ ಸರ್, ಒಂದು ರಾಂಗ್ ಯಾವಾಗ್ಲೂ ನಾನು ಪ್ರತಿ ಬಾರಿ ನೋಟಿಸ್ ಇಸ್ಕೊಂಡಾಗೆಲ್ಲ ಕೇಳ್ತೀನಿ, ನಾನು ಪ್ರಚೋದನಕಾರಿ ಭಾಷಣ ಮಾಡಿರೋದು ಒಂದಾದ್ರೂ ಹಾಕ್ಬಿಡ್ರಪ್ಪ ಅಂತ. ಎಂಟು ಸರ್. ಎಷ್ಟಾಯ್ತು? ಓಕೆ ಸರ್, ಥ್ಯಾಂಕ್ ಯು. ಆಗ್ಲಿ. ನಾನು ಅದು ಎಲ್ಲೂ ಮೀರೋದಿಲ್ಲ, ಎಲ್ಲೂ ಆಗಿಲ್ಲ ಅದು.